ಇನ್ನು ಸ್ವಲ್ಪ ಪ್ರಾಬ್ಲಮ್ ಇತ್ತು, ನೀನು ಟಾಯ್ಸ್ ಎಲ್ಲ ಏನಂತ ಬೇಡ್ಕೊಂಡ್ಬೇಕಂದ ಕಣ್ ಸರಿ ಹೋದ್ರೆ ಬಂದ್ ಮಾಡ್ಲಕ್ಕೆ ತಿಳಿಸ್ತೀನಿ. ಯಾವ ಮಗಳೇ? ಕೋಲಾರ. ಮೈ ಆಶೀರ್ವಾದ ಮಾಡಿ ದಯವಿಟ್ಟು ಲೈವೇ ನೋಡು ಆಶೀರ್ವಾದ ಮಾಡಿ. ಕ್ಲಾಸ್ ಹಾಕಿಂಗ್ ಒಂದ್ಸರಿ ತಾಯಿ ಮಗಳಿಗೆ ನಿಮ್ಮ ಆಶೀರ್ವಾದ ಇರಲಿ ನನ್ನ ಮಗಳ ಮೇಲೆ. ಎಲ್ಲರ ಆಶೀರ್ವಾದ ನನ್ನ ತಂಗಿ ಮಗು ಮೇಲೆ ಇರಲಿ. ಅಣ್ಣ ಅನ್ನವ ತಂಗಿ ಆಸ್ತಿ ಇತಿ ಕೇಳ್ಬೇಡ, ಬರೀ ಬಾಗಣ ಕೊಡ್ತೀನಿ. ಬೇಕಂದ ಒಂದು ಸ್ಯಾರಿ ಕೊಡ್ತೀನಿ ಮಗಳು ನಿಮಗೆ, ಒಂದು ಪಾಪದಿಂದ ಆರೋಗ್ಯ ಬರಲಿ ಅಂತ. ಇದು ಬಿಟ್ಟೆ ಮಗಳು ಬಿಡಲ್ಲ, ಒಂದು ಸ್ಯಾರಿ ಕೊಡ್ತದೆ ಅವ್ರ ಮನೆಗೆ, ಮತ್ತೆ ಬಾಬು ಆಗದೆ ಇರಲಿ ಅಂತ. ಇದು ನಿನಗೆ ಕಷ್ಟ ಗೊತ್ತಾಗ್ತಾನೆ ಯಾವಾಗ ಬೇಗ ಊಟಕ್ಕಂದ ಆಯ್ತಾ. ಹಬ್ಬ ಬಾಯಿ ಊಟ. ಯಾಕೆಂದರೆ ವಿಡಿಯೋ ಮಾಡೋ ಉದ್ದೇಶ ದೇವ್ರನ್ನ ತೋರ್ಸಕ್ಕಲ್ಲ, ನಿಮ್ಮ ನಂಬಿಕೆ ನಂಬಲಿ. ಈ ಥರ ಯಾರೋ ಮಕ್ಕಳು ಹುಷಾರಿಲ್ಲ ಅಂದರೆ ಈ ಥರ ನಂಬಿಕೆ ಮನಸ್ಫೂರ್ತಿ ನಂಬಿರೆ, ಯಾಕಂದ್ರೆ ಮನಸ್ಫೂರ್ತಿ ನಂಬಿರೆ ಹುಷಾರಾಗ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿದ್ರು, ಚೆಕ್ ಮಾಡಿದ್ರು, ಇದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಆಮೇಲೆ ESI ಹಾಸ್ಪಿಟ್ಲ್ಗೆ ಹೋಗಿದ್ರು, ಎಮರ್ಜೆನ್ಸಿಯಲ್ಲಿ ಚೆಕ್ ಮಾಡಿದ್ರು. ಚೆಕ್ ಮಾಡಿದ್ಮೇಲೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ತುಂಬ ನೋವು ಬಂತಾಯಿತ್ತು. ಆಮೇಲೆ ಚೆಕ್ ಮಾಡಿದ್ಮೇಲೆ ಎಕೋ ಟೆಸ್ಟ್ ಮಾಡಿಸ್ಬೇಕು. ಆಮೇಲೆ ಎಲ್ಲ ರಿಪೋರ್ಟು ಎಲ್ಲ ನಾರ್ಮಲ್ ಬಂತು. ತುಂಬ ಪ್ರಾಬ್ಲಮ್ಮೇ ಇತ್ತು, ಎಮರ್ಜೆನ್ಸಿ ಜಯದೇವ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅದು. ಆಮೇಲೆ ಹೋಗಿ ಎಲ್ಲ ರಿಪೋರ್ಟ್ ಎಲ್ಲ ಎಕೋ ಟೆಸ್ಟ್ ಎಲ್ಲ ಮಾಡಿದ್ರು, ಎಲ್ಲ ನಾರ್ಮಲ್ ಬಂತು. ಈ ಅಮ್ಮ ಅನಿಸ್ಕೊಂಡು ಇದು ಮಾಡಿ. ಯಾವರು? ಕುಪ್ಪಮ್ಮ, ಆಂಧ್ರ ಕುಪ್ಪಮ್ಮ ಅಂತ ದೇವ್ರಿಗೆ ಕೊಡಿ. ಎಲ್ಲ ಅದೇ ಮಾಡ್ತಾರೆ, ಎಲ್ಲ ಅದೇ ಮಾಡ್ತಾರೆ. ಆಣೆ ಗಿಡ ಮಾಡಬಾರ್ದು, ಎಲ್ಲ ಎಲ್ಲ ಇದೇ ಮಾಡ್ತಾರೆ ಎಲ್ಲ ನೋಡಿ. ಅಂದಾದ್ರೆ ಈ ಹಣದಲ್ಲಿ ಯಾರಿಗೊಬ್ಬ ಬಡವರಿಗೆ ಕೈಯಿಂದ ಕಾಲದಲ್ಲಿ ನೀವು ಕೊಟ್ಟು ಬಂದರೆ ನಾನು ತುಂಬ ಖುಷಿ ಪಡ್ತೀನಿ. ಈ ಹೂವು 2 ನಿಮಿಷ ಗೊತ್ತಾಗುತ್ತೆ, ನೀವು ಕೂಡ ಹಣ ಯಾವುದೇ ಕಾರಣಕ್ಕೆ ಗೊತ್ತಲ್ಲ. ಕಲ್ತ್ರ ನೀವು ಈ ಹೂವಿನ ನಂಗೆ ತರ ಬದ್ದು ನೀವು ನನಗೆ ಗೌರವ ಕೊಡೋದು ಏನಂದರೆ, ನನ್ನ ಸೆಕೆಂಡ್ ಯಾರಿಗಾರ ಕೈಯಿಂದರ್ಗೋ ಕಾಲಿಂದರ್ಗೋ ಅಂದ್ರಿಗೆ ಕೊಟ್ಟು ಬನ್ನಿ, ನಾನು ತುಂಬ ಹೆಮ್ಮೆ ಪಡ್ತೀನಿ. ಈ ಹೂವಿನ ಸಣ್ಣ ಮಾತ್ರ ಗೊತ್ತಾಗುತ್ತೆ. ಇನ್ನು ಇದು ಲಾಸ್ಟ್ ಕಂದ ಮತ್ತೆ ತರಬಾರ್ದು ಹೂವಿನ. ಇದು ಯಾರು ಹೊತ್ತಾಗೆ ಕಾರ್ ತಗೊಂಡಿದ್ದೀರಾ? ಮೈ ಮೇಲೆ ಗುಳ್ಳೆ ಆಗಿತ್ತು, ಹಾಸ್ಪಿಟ್ಲ್ ಕರ್ಕೊಂಡು ಲಿವರ್ ಇದ್ರದ್ದು ಗುಳ್ಳೆ ಆಗ್ಬಿಟ್ಟಿದೆ, ಇನ್ಫೆಕ್ಷನ್ ಆಗಿದೆ ಅಂತಂದಿದ್ರು. ಅಡ್ಮಿಟ್ ಮಾಡಿ 85,000 ಆಗುತ್ತೆ ಅಂತಂದಿದ್ರು. ಆಮೇಲೆ ಅಲ್ಲೇ ಹರಿಸ್ಕೊಂಡೆ ಫೋಟೋ ಒಂದು ಇಲ್ಲ ಅಮ್ಮಂಗೆ ಬಂದು ಎಲ್ಲ ಒಳ್ಳೆದಾದ್ರೆ ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ, ಪಾಪು ಕರ್ಕೊ ಬರ್ತೀನಿ ಅಂತ. ಅದಾಗ ಬೆಳಗ್ಗೆ ಎದ್ದು ನೋಡಿದ್ಕೆ ಒಂದು ಗುಳ್ಳೆನೂ ಇಲ್ಲ. ಇವ್ರ ಮಂಗಳೂರು, ಚಿಕ್ಕಮಂಗ್ಳೂರು. ಈಗ ನನ್ ಮಗ ಇದ್ದಾನೆ, ಅವ್ನು ಇಲ್ಲಿ ಬಂದೆ, ಅವ್ನು ಹುಟ್ಟಿದ್ ನನಗೆ. ಮಕ್ಕಳಾದ್ರೆ ಆದ ಸಾಕಾಯ್ತು. ಆದಾಗ ಬಂದ ನಾನು ಬಂದು ಗಂಟೆ ಮಾಡ್ತೀನಿ ಅಂತ ಯಾವ ಮದೇಳಿ ಟಿಪ್ಪಿರ್ತಾವ. ಎಷ್ಟು ವರ್ಷ ಮಕ್ಕಳಿಲ್ಲ? 8 ವರ್ಷ. 7ನೇ ವರ್ಷಕ್ಕೆ 8 ವರ್ಷಕ್ಕೆ ಇದ್ದಾದ್ಮೇಲೆ 5. ಬಹಳ ಖುಷಿ ಆಗುತ್ತೆ. ಇನ್ನು ಅನುಕೂಲ 7 ದಿನ ಜಯದೇವದಲ್ಲಿ ಅಡ್ಮಿಟ್ ಆಗಿದ್ದೆ. ಆಮೇಲೆ 1 ಮಂತ್ ಟ್ಯಾಬ್ಲೆಟ್ ತಗೊಂಡೆ, ಬಟ್ ಏನು ಕಡಿಮೆ ಆಗಿಲ್ಲ ಅದರಿಂದ. ಆಮೇಲೆ ಹೀಗೆ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಬಿಟ್ಟು ನಾನು ಅನ್ಕೊಂಡಿದ್ದು ಏನೋ ಒಳ್ಳೇದಾದ್ರೆ ಬಂದು ಏನೋ ದರ್ಶನ ಮಾಡ್ಕೊಂಡ್ ಬರ್ತೀನಿ ಅಂತ. ಅದ್ ಅನ್ಕೊಂಡಿದ್ದು 1-2 ದಿನಕ್ಕೇನೆ ನಾನು ಒಂದು 70-80% ಕಡಿಮೆ ಆಯ್ತು. ಆಮೇಲೆ ಬಂದೋದೆ. ಆಮೇಲೆ ಬಂದ್ಮೇಲೆ ಇವ್ರು ನಮ್ಮ ಸ್ನೇಹಿತರೆಲ್ಲ ಹೇಳಿ ಆಮೇಲೆ ನಾವು 3-4 ವರ್ಷದಿಂದ ಬರ್ತಾ ಇದೀವಿ. ಫೀಲ್ ಆಯ್ತಿದ್ ಅಷ್ಟೇ. 4 ವರ್ಷದಿಂದ ಬಂದು ಜೊತೆ ನಿಂತ್ಕೊಂಡು ಫೋಟೋ ಹೊಡ್ಸ್ಬೋದಲ್ಲ, ಸತಿ ಜಾಯ್ನ್ ಇಬ್ರು ಮಾಡ್ಕೊಂಡು ಏನೋಗೋವಿ ಗೊತ್ತಾ, ನೀವ್ ಸಿಕ್ಕಿಲ್ಲ ಅನ್ಕೊಂಡು ಹೋಗೋವಿ ಅಷ್ಟೇ. ಆಸ್ತಿ ಕೇಳ್ಬಾರ್ದಪ್ಪ. ಸರಿ ಕೊಡಿ. ಫಸ್ಟ್ ಓಡಾಡ್ತಿರ್ಲಿಲ್ಲ, ಬೆಳ್ಕೊಂಡು ಹೋಗಿದ್ವಿ. ಇವಾಗ ಸ್ವಲ್ಪ ಓಡಾಡ್ತಿದ್ದಾರೆ. ತುಂಬಾ ಹುಡುಕಿದ್ವಿ, ಎಷ್ಟು ಹುಡುಕಿದ್ರು ನಮ್ಗೆ ಸಿಗ್ಲಿಲ್ಲ. ಆಮೇಲೆ ರಾತ್ರಿ ಬೇಡ್ಕೊಂಡ್ವಿ, ಓನರು ಕರೆದ್ರು. ಯಾವ ನನಗೆ ಒಡವೆಗಿಂತ ನಮ್ಮ ಪಾಪಗೂ ಸಹ ಖುಷಿ ಆಗ್ತದೆ. ಯಾವ್ದೇ ಇಟ್ರು ತುಳಸಿ ಎಲೆ ಏನೇ ಇಟ್ರು ಒಂಥರ ಮುಕ್ಳು ಬಂದಂಗೆ ಪಾಚಿ ಕಟ್ಟಂಗೆ ಅನ್ಬಿಡುತ್ತೆ. ಬಟ್ ನಾವ್ ಒಂದ್ 6 ತಿಂಗಳಿಂದ ಬಾಟ್ಲಲ್ಲಿ ತುಳಸಿ ದಳ ಹಂಗೆ ಇದೆ, ಏನೂ ಆಗಿಲ್ಲ. ನಾವು ಇವತ್ತಿಗೂ ಕೂಡ ಸ್ವೀಕರಿಸ್ತೀವಿ. ಮತ್ತೆ ಬರ್ತೀವಿ. ಹುಷಾರಿರ್ಲಿಲ್ಲ,
ಜ್ವರ ಬಂದಿತ್ತು. ಈಗ ಬಂದು ನಾನು ಹಣ್ಣುಕಾಯಿ ಮಾಡಿಸಿ ದೇವಸ್ಥಾನದಿಂದ ಹೊರಗೆ ಬರೋಷ್ಟೊತ್ತಿಗೆ ನಿನ್ನೆ ಬಂದಿದ್ವಿ. ಒಂದು ಸ್ವಲ್ಪ ಮೈ ಬಿಸಿ ಇತ್ತು. ಇವತ್ತು ಬೆಳಗ್ಗೆ ಜೋರಾಗಿತ್ತು. ಈಗ ಬಂದು ಹಣ್ಣುಕಾಯಿ ಮಾಡಿಸೋತಿ ತಾನೇ ಹುಷಾರಾಯ್ತು. ನಿನ್ನೆ ಒಂದು 2 ವಿಷಯ ನಡೀತು. ನಾನಂತೂ ನಿನ್ನೆ ರಾತ್ರಿ ನಂಬಲೇ ಇಲ್ಲ. ಅಮಾವಾಸ್ಯೆ ಒಂದು ತಂಗಿ, ನನ್ನ ತಂಗಿ ನನ್ಬಿಡ್ತೀನಿ ಇವಳೆ ಅಣ್ಣನು ಈ ಥರ ಒಂದು ತಂಗಿಗೆ ತಮ್ಮ ಮೇಲೆ ಭಾಳ ಪ್ರೀತಿ. ತಮ್ಮ ಲೈವ್ ಮಾಡ್ತಾರೆ, ಲೈವ್ ಇದೆ ಅಕ್ಕ ಫುಲ್ ಅದೇನೋ ಐಸಿ ಹಾಕಿ ಮೂಗ್ಗೆ ಹೊಟ್ಟೆಗೆಲ್ಲ ಪೈಪ್ ಹಾಕಿದ್ರು. ಇದಿತ್ತು ಅವನು ಬದುಕಲ್ಲ ಅಂದಿರುತ್ತೆ. ಅಮಾವಾಸ್ಯೆ ಮರು ದಿವಸ ಬಂದ ತಂಗಿಗೆ ನಾನೇನೋ ಬಾಯಿ ತಪ್ಪು ಒಂದು ತೇರ್ದ ಹೂ ಕೊಟ್ಟು ಬದುಕ್ತಾರ ಹೋಗುವಂತೆ ಅವ್ರು ಕೇಳ್ಕೊಂಡಿರಂತ 5 ದಿನದಿಂದ ಲೀಚಿಗೆ ಬರ್ಲಿ ಅಂತ. 5 ದಿನ ಇದು ನೆನ್ನೆ ಬಂದು ಪುನಃ ಕಸ ಹೊಡಿತಾವೆ. ಇದೇನು ನಂಬಿಕೆ? ಅವನೇ ನಾನೇ ಇದು ಅಂತ ಮೊಬೈಲ್ ತೋರಿಸಿದ ವಿಡಿಯೋ. ಯಾರ ಬಂದು ಕಸ ಹೊಡಿತಾರೆ, ಕೈ ಹೊಡಿತಾರೆ. ಅಕ್ಕ ಪಗಳ ಬಿದ್ದಾನೆ ಆಡಾಡಕ್ಕೆ ಬದುಕ ಫೋಟೋ ಕೊಡ್ತಾನೆ. ಇಲ್ಲಿ ಹಣ್ಣುಕಾಯಿ ಮಾಡ್ಕೊಂಡು ಫೋಟೋ ತಗೊಂಡೋಗಿ ಇದಕ್ಕೆ ಬೋರಿಗೆ ಹಾಕಿದ್ವಿ. ಆಮೇಲೆ ಅಲ್ಲಿಗೊಂದು 2 ತಿಂಗಳು ಬಿಟ್ಬಿಟ್ಟು ನೀರು ಆದ್ಮೇಲೆ ರೀಬೋರ್ ಮಾಡ್ಸ್ಬೇಕು, ನೀರು ಕಮ್ಮಿ ಆಗೈತೆ ಅಂದ್ಬಿಟ್ಟು ಹೇಳ್ತಾ ಇದ್ರ. ರೀಬೋರ್ ಮಾಡ್ತಕೊಂಡ್ಬಿಟ್ಟು ಬೋರ್ಲಾರಿಗೆಲ್ಲ ಫೋನ್ ಮಾಡ್ಕೊಂಡು ಸಂಜೆನೆ ಬರೋಕೆ ಹೇಳಿದ್ರು. ಲೆಂತ್ ಎಸನ ಅಂದ್ಬಿಟ್ಟು ಅವ್ರನ್ನ ಕರೆಸ್ಬಿಟ್ಟು ಲೆಂತ್ ಇಳಿಸಿ ನೋಡೋಣ ಅಂತ ಅಂದ್ಬಿಟ್ಟು ಅದು ಸೀದಾ ಹೋಯ್ತು. ಮತ್ತೆ ಏನು ನಿಲ್ಲಿಲ್ಲ, ಬೋರ್ಲಾರಿನ ಕರ್ಸ್ಲಿಲ್ಲ, ಏನಿಲ್ಲ. ಅದಕ್ಕೆ ಬಂದು ಮೊಡ್ಲಕ್ಕಿ ಕೊಟ್ಟು ಹಣ್ಣುಕಾಯಿ ಮಾಡ್ಕೊಂಡು ಹೋಗ್ತೀವಿ. ನೀರು ಬರ್ತಾ ಇದೆ, ಬೋರ್ ಮೋಟರ್ ಗಿಡ ಸೇರ್ಕೊಂಡಿಲ್ಲ. ಯಾವ ಊರು ತಂಗಿ? ಅದೇ ತರ ನಿಂಗೆ ನಿಮ್ಮ ತೋಟಕ್ಕೆ ನಿಮ್ಮ ಹೊಲಕ್ಕೆ ಸಾಕಷ್ಟು ನೀರು ಬರ್ಲಿ ತಂಗಿ. ಸಾಕ ಆ ನಂಬಿಕೆನ ದೊಡ್ಡ ನಾನು ಹೇಳಿದ್ದವ ಫೀಸ್ ಕೊಟ್ಟು. ನಮ್ದು ಸಿರಾದ ಹತ್ರ ಬುಕ್ಕಾಪಟ್ಟಣ ಅಂತ. ನಮ್ಮ ಮನೆಯವರಿಗೆ ಫಸ್ಟಕ್ಕೆ ಇದಾಯ್ತು. ಲೋಕಲಾಗೆಲ್ಲ ಹಾಸ್ಪಿಟ್ಲಿಗೆ ತೋರಿಸಿ ತುಮಕೂರಿಗೆ ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿ ಚೆಕಪ್ ಮಾಡಿಸಿದಾಗ ಅನ್ನನಾಳು ಕ್ಯಾನ್ಸರ್ಗೆ ಕನ್ವರ್ಟ್ ಆಗೈತೆ ಅಂತ ಹೇಳಿ ರಿಪೋರ್ಟ್ ಬಂತು ಸ್ವಾಮಿ. ಇಲ್ಲ ನೋಡಿಬಿಟ್ಟು ತಿರ್ಗಿ ಅದನ್ನೇನು ಆಪ್ರೇಷನ್ ಗಡ್ಡೆ ಇದನ್ನು ರಿಮೂವ್ ಮಾಡಿದಂಗೆ ಹಂಗೆ ಹೊಲಿಗೆ ಕೈಸಿ ಒಳಗೆ ಹಾಕ್ಬಿಟ್ಟು ಇಲ್ಲಾಗಲ್ಲ ಬೇರೆ ಕಡೆ ಕಳಿಸ್ತೀವಿ ಅಂತ, ಇದು ಕ್ಯಾನ್ಸರಿಗೆ ತಿಳ್ಕೊಂಡೈತೆ ಅಂತ. ಅವಾಗ ಏನು ಮಾಡಿದ್ವಿ ನಾವು, ಈ ತಾಯಿಗೆ ಇಷ್ಟಪಟ್ಟು ತಾಯಿ ನಾವು ಬಡವರು, ನಮಗೆ ದಿಕ್ಕೇ ತೋರಿಸಲ್ಲ, ನೀನೇ ದಾರಿ ತೋರಿಸ್ಬೇಕು ಅಂತೇಳಿ ತಾಯಿಗೆ ಮೀಸಲು ಕಟ್ಟಿ ಕೈ ಮುಕ್ಕೊಂಡು ಅವಾಗ ತಾಯಿ ಮೀಸಲು ಕಟ್ಟಿ ಮಾರನೇ ದಿನವೇ ಸಿರಾಕ್ಕೆ ಕ್ಯಾಂಪ್ ಬಂತು. ದಾವಣಗೆರೆಯಿಂದ ಕ್ಯಾಂಪ್ ಬಂತು. ಅಲ್ಲಿ ಕ್ಯಾಂಪ್ಗೆ ಹೋದಾಗ ಸೆಲೆಕ್ಷನ್ ಆಯಿತು. ಎಲ್ಲರಿಗೂ 20-25 ದಿನ ಆದರೆ ಸೆಲೆಕ್ಷನ್ ಆಗ್ತಿರಲಿಲ್ಲ, ಅಪ್ರೂವಲ್ ಆಗ್ತಿರಲಿಲ್ಲ. ನಮಗೆ 24 ಗಂಟೆಗೆ ಅಪ್ರೂವಲ್ ಆಗೋದಕ್ಕಿಂತ ಮುಂದಾಗೆ ಸ್ಟೇಟ್ಮೆಂಟು ದೊರಕಿಸ್ಕೊಟ್ಲು ತಾಯಿ. 3 ದಿನಕ್ಕೆ ಮುಂದಾಗೆ ಸ್ಟೇಟ್ಮೆಂಟ್ ಅವರೇ ಸ್ಟಾರ್ಟ್ ಮಾಡಿದ್ರು. ತಾಯಿಗಾಗಿ ರೆಡಿ ಆಗುತ್ತೆ ಅಂತ ಹೇಳಿ ಡಾಕ್ಟ್ರನ್ನೇ ಆಶ್ಚರ್ಯಪಟ್ಬಿಟ್ಟು, ಈ ಥರ ಕಾಯಿಲೆ ನಾವು ವಾಸಿಯಾಗಿದ್ದು ನಾವು ನೋಡಿರಲಿಲ್ಲ ಅಂತ ಹೇಳಿ. ಶ್ರೀರಾಮ್ಪುರ ನಾವು ಸೈಟ್ ತಗೊಂಡು ಮನೆ ಕಟ್ಟಿದೆ. ನಾನು ಒಬ್ಳೆ ದುಡ್ದು ಪೇಷಂಟ್ ಸೇವೆ ಮಾಡಿ ಎಲ್ಲ ದುಡ್ಡು ಕಟ್ಟಿದೆ. ಆಮೇಲೆ ಸೈಟು ತಗೊಂಡು ಮನೆ ಕಟ್ಟಿ ಆದಮೇಲೆ ಸೈಟ್ನವರು ನನ್ನ ಹೆಸರು ಮಾಡಿಲ್ಲ, ರಿಜಿಸ್ಟರ್ ಆಯಿತು, ಎಲ್ಲ ಆಯಿತು. ಆದಮೇಲೆ 4-5 ವರ್ಷ ಆದಮೇಲೆ ಯಾರೂ ರಿಸೀವ್ ಮಾಡಿಕೊಡ್ಲಿಲ್ಲ. ಆಮೇಲೆ ಅವರೇ ಬೇರೆಯವ್ರಿಗೆ ಹೋಗುತ್ತೆ ನಿಂದಲ್ಲ ಅಂತ. ಆಮೇಲೆ ಆಗಲೇ ಇಲ್ಲ, ಯಾರ ಕಡೆಯಿಂದನೂ ಆಗಲಿಲ್ಲ. ಎಷ್ಟೋ ದುಡ್ಡು ಖರ್ಚು ಮಾಡಿದೆ, ಆಗಲೇ ಇಲ್ಲ. ವರ್ಷಗಟ್ಟಲೆ ಕಾದು ಸಾಕಾಗೋಯ್ತು. ಯಾರು ಬೇಜಾರಾಗಿ ಹೋಗ್ಬಿಡ್ತು ನನಗಂತೂ. ಯಾರೇ ಹೇಳಿದ್ರು ದೇವ್ರಿಗೆ ಹೋಗ್ಬಾ ಅಂತ. ಆಮೇಲೆ ಬಂದು ದೇವ್ರ ಕೈ ಮುಗ್ದೆ ಒಂದೇ ದಿವಸಕ್ಕೆ ಆಯಿತು. ಆದಮೇಲೆ ನಾನು ಈ ಸುತ್ತು ಬಂತು, ಅವರೇ ಬಂದು ಕರ್ಕೊಂಡೋಗಿ ಲಾಯರ್ ಭೇಟಿಯಾಗಿ ಕರ್ಕೊಂಡೋಗಿ ಈ ಸುತ್ತು ಒಂದೇ ದಿವಸಕ್ಕೆ ಆಯಿತು. ಶ್ರೀರಾಮ್ಪುರದ ಮನೆ ನಮ್ಮದು ಚಿಕ್ಕಬಳ್ಳಾಪುರ. ನಾವು ಚಿಕ್ಕನಾಯಕನಹಳ್ಳಿಯಲ್ಲಿ ಮದುವೆ ಆಗಿರೋದ್ರಿಂದ ಸೊ ನಾವಲ್ಲಿ ಇದ್ದಾಗ ಅಂದರೆ ಈ ಪಾಪುಗೆ 3 ತಿಂಗಳಾದ್ರೂ ಹಾಲು ಕುಡಿತಾ ಇರಲಿಲ್ಲ. ಸೊ ಅಲ್ಲಿಗೆ ದೇವ್ರು ಬಂದಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾವು ನಮ್ಮ ಮಿಸಸಲ್ಲಿ ಬಂದಿದ್ದು. ಸೊ ಆಮೇಲೆ ದೇವ್ರು ಬಂದುಬಿಟ್ಟು ಬೆಳ್ಳು ಬಾಯಿಗೆ ಇಟ್ಬಿಟ್ಟು ಇನ್ಮೇಲೆ ಇವತ್ತಿಂದ ಕುಡಿಯುತ್ತೆ ಹೋಗು, ಹಾಲು ಕುಡಿಯುತ್ತೆ ಅಂದಮೇಲೆ ಅವತ್ತು ನೈಟಿಂದನೇ ಕುಡಿಯೋಕ್ಕೆ ಸ್ಟಾರ್ಟ್ ಆಯಿತು ಹಾಲು. ಇವತ್ತವರೆಗೂ ಏನು ಹೆಚ್ಚು ಕಡಿಮೆ ಇದ್ದಿರೋ ದೇವ್ರು ಕಾಪಾಡ್ಕೊಂಡು ಬರ್ತೀವಿ. ಖಂಡಿತ ಭಾಳ